ಎನ್ಡಿಆರ್ಎಫ್ ತಂಡದಿಂದ ಮಾಕ್ ಡ್ರಿಲ್ಗೆ ಸಿದ್ಧತೆಗಳಾಗ್ತಾ ಇದೆ. ಕೇಂದ್ರ ಸರ್ಕಾರದ ಸೂಚನೆಯ ಬೆನ್ನಲ್ಲೇ ಈಗಾಗಲೇ ಸಿದ್ಧತೆಗಳು ನಡೀತಾ ಇದೆ. ಅದಕ್ಕೆ ಬೇಕಾದಂತಹ ತಯಾರಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಈ ಮಾಕ್ ಡ್ರಿಲ್ ಈ ಎಲ್ಲಾ ಹಂತಗಳಲ್ಲಿ ಆಗ್ತಾ ಇರೋದು, ಅದಕ್ಕೆ ಬೇಕಾದ ತಯಾರಿಯನ್ನ ಈಗಾಗಲೇ ಮಾಡಿಕೊಳ್ಳಲಾಗ್ತಾ ಇದೆ. ಏನೆಲ್ಲ ಸಿದ್ಧತೆಗಳಾಗ್ತಾ ಇದೆ, ಯಾವ ರೀತಿ ಮಾಕ್ ಡ್ರಿಲ್ ಇರಬೇಕು, ಏನೆಲ್ಲ ಸೂಚನೆಗಳನ್ನ ಕೊಡಲಾಗಿದೆ. ಇಡೀ ದೇಶದಾದ್ಯಂತ 244 ಜಿಲ್ಲೆಗಳಲ್ಲಿ, ಈ 244 ಜಿಲ್ಲೆಗಳಲ್ಲಿ ಯಾವ ರೀತಿ ಮಾಕ್ ಡ್ರಿಲ್ ಇರುತ್ತೆ ಅನ್ನೋದು ಕೂಡ ಈಗ ಗೃಹ ಮಂತ್ರಾಲಯ ಅಲ್ಲಿ ಸಭೆಯನ್ನ ನಡೆಸ್ತಾ ಇದ್ದಾರೆ ಗೃಹ ಕಾರ್ಯದರ್ಶಿ ಅವರು. ಆ ಸಭೆಯಲ್ಲಿ ಮುಖ್ಯವಾಗಿ ಎಲ್ಲಾ ವಿಚಾರಗಳ ಬಗ್ಗೆ ಚರ್ಚೆ ಆಗುತ್ತೆ. ಮಾಕ್ ಡ್ರಿಲ್ ಎಷ್ಟು ಹಂತಗಳಲ್ಲಿ ನಡೆಯುತ್ತೆ, ಆ ಮಾಕ್ ಡ್ರಿಲ್ನ ಉದ್ದೇಶ ಏನು, ಯಾವ ರೀತಿ ಇರುತ್ತೆ, ಜನರಿಗೆ ಈ ಯುದ್ಧದ ಸಂದರ್ಭದಲ್ಲಿ, ಯಾಕಂದ್ರೆ 71ರ ನಂತರ ಒಂದು ಯುದ್ಧದ ಪರಿಸ್ಥಿತಿಗೆ ನಾವು ಸನ್ನದ್ಧರಾಗ್ತಾ ಇದ್ದೀವಿ, ಸಾಕ್ಷಿ ಆಗ್ತಾ ಇದ್ದೀವಿ. ಈ ಯುದ್ಧದ ಸಂದರ್ಭದಲ್ಲಿ ನಾವು ಹೇಗಿರಬೇಕು, ಜನಸಾಮಾನ್ಯರು ಹೇಗೆ ಸೇಫ್ ಆಗಿರಬೇಕು, ಹೇಗೆ ಅಲರ್ಟ್ ಆಗಿರಬೇಕು, ನಮ್ಮ ಕರ್ತವ್ಯ ಏನು ಈ ಸಂದರ್ಭದಲ್ಲಿ. ನಮ್ಮ ದೇಶ ಶತ್ರು ರಾಷ್ಟ್ರದ ಮೇಲೆ ಅಟ್ಯಾಕ್ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ ಸೈನಿಕರಿಗೆ ಮಾತ್ರ ಜವಾಬ್ದಾರಿ ಇಲ್ಲ, ಸೈನಿಕರಷ್ಟೇ ಜವಾಬ್ದಾರರಲ್ಲ. ನಾನು ಒಬ್ಬ ಭಾರತೀಯ ನಾಗರಿಕನಾಗಿ ನನ್ನ ಕರ್ತವ್ಯವನ್ನು ನಿಭಾಯಿಸಬೇಕಾಗಿದೆ. ನನ್ನ ಕೆಲಸ ಏನು ಈ ಯುದ್ಧದ ಸಂದರ್ಭದಲ್ಲಿ, ಅವೆಲ್ಲವನ್ನು ಕೂಡ ತಿಳಿಸೋದೇ ಈ ಮಾಕ್ ಡ್ರಿಲ್. ನೋಡಿ, ಈಗ ತಾವು ಗಮನಿಸ್ತಾ ಇರುವಂತಹ ದೃಶ್ಯಗಳು ದಾಲ್ ಸರೋವರ. ಇಲ್ಲಿ ಯಾವ ರೀತಿ ಅಂದ್ರೆ ದಾಲ್ ಲೇಕ್ ಮಾಕ್ ಡ್ರಿಲ್ಗೆ ಯಾವ ರೀತಿ ಸಿದ್ಧತೆಗಳಾಗ್ತಾ ಇದೆ, ಏನ್ ಕತೆ, ಹೇಗೆ ಎತ್ತ, ಎಲ್ಲವನ್ನು ಕೂಡ ನೋಡ್ತಾ ಇದೆ. ರಂಜಿತ್ ಈಗ ನೇರ ಸಂಪರ್ಕದಲ್ಲಿ. ರಂಜಿತ್, ಏನ್ ಅಪ್ಡೇಟ್ಸ್ ಕೊಡ್ತೀರಿ? ಶ್ರೀಪಾದ್ ಪಾಟೀಲ್, ನೋಡಿ, ಮಾಕ್ ಡ್ರಿಲ್ಗೆ ಎಲ್ಲಾ ರೀತಿಯಲ್ಲೂ ತಯಾರಿಗಳು ನಡೀತಾ ಇದೆ. ಏನಿದು ಮಾಕ್ ಡ್ರಿಲ್ ಅಂತ ಹೇಳಿ ಕೇಳಿದ್ರೆ ನೀವು ಬಹಳ ಎಳೆಯಾಗಿ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ರಿ. ಇದು ನಾಗರಿಕರ ರಕ್ಷಣೆಯ ಕವಾಯತ್ತಿದು. ಭಾರತ ಸೇನೆ ಭಾರತದ ಗಡಿಯಲ್ಲಿ ಗಡಿ ನಿಯಂತ್ರಣ ರೇಖೆಯ ಬಳಿ ಮಾಡುವಂತ ಕಾರ್ಯಾಚರಣೆ ಇದು. ನೋಡಿ, ಗಡಿಗೆ ಹೊಂದಿಕೊಂಡಂತ ರಾಜ್ಯಗಳಲ್ಲಿ ಮಾತ್ರ ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾರೆ. ನೋಡಿ, ರಾಜಸ್ಥಾನ ಆಗಿರ್ಬೋದು, ಜಮ್ಮು ಕಾಶ್ಮೀರ ಆಗಿರ್ಬೋದು, ಮಧ್ಯಪ್ರದೇಶ ಆಗಿರ್ಬೋದು, ಸೇರಿದಂತೆ ಗುಜರಾತ್, ಇಲ್ಲೆಲ್ಲವೂ ಕೂಡ ಈ ಮಾಕ್ ಡ್ರಿಲ್ ನಡೆಯುತ್ತೆ. 244 ಜಿಲ್ಲೆಗಳಲ್ಲಿ ಈ ಮಾಕ್ ಡ್ರಿಲ್ ಅನ್ನ ಮಾಡ್ತಾರೆ. ಈ ಮಾಕ್ ಡ್ರಿಲ್ ನಲ್ಲಿ ಬಹಳ ಪ್ರಮುಖವಾಗಿ ನೋಡಿ, ಸಹಜವಾಗಿ ಯುದ್ಧದ ಸಮಯದಲ್ಲಿ ವಾರ್ ಅಂತೇಳಿ ಹೇಳಿದಾಗ ನಿರಂತರವಾಗಿ ಸೇನಾ ಆಪರೇಷನ್ಗಳು, ಅಲ್ಲಿ ಫೋರ್ಸ್ ಕಾರ್ಯಾಚರಣೆ ಮಾಡ್ತಾ ಇರತ್ತೆ, ಆಪರೇಷನ್ಗಳು ಆಗ್ತಾ ಇರತ್ತೆ. ಆಗ ನೋಡಿ, ವಾಯುಸೇನೆ ತಾನು ಸೈರನ್ ಅನ್ನ ಹಾಕ್ತಾ ಅಲ್ಲಿ ಏರ್ ಸ್ಟ್ರೈಕ್ ಮಾಡುವಂತ ಸಮಯದಲ್ಲಿ ಏನೋ ಒಂದು ಯುದ್ಧ ಅಥವಾ ಏನೋ ಒಂದು ಫೋರ್ಸ್ ಆಪರೇಷನ್ ಆಗ್ತಾ ಇದೆ ಅಂತ ಹೇಳಿ ತಿಳಿಬೇಕು ಜನಕ್ಕೆ ಅಂತ ಹೇಳಿದ್ರೆ ಸೈರನ್ ಹಾಕ್ತಾರೆ. ಸಡನ್ ಆಗಿ ಸೈರನ್ ಹಾಕಿದ್ರೆ ಜನ ಎಲ್ಲ ಗಾಬರಿ ಬೀಳ್ತಾರೆ. ಯಾಕಂತ ಹೇಳಿದ್ರೆ ಆ ಭಾರತದ ಗಡಿಗೆ ಹೊಂದಿಕೊಂಡಂತ ಆ ಭೂಭಾಗ ಇದೆಯಲ್ಲ, ಅಲ್ಲಿ ನೂರಾರು ಗ್ರಾಮಗಳಿದ್ದಾವೆ, ನೂರಾರು ಜನ ವಾಸ ಮಾಡ್ತಾರೆ, ಅಲ್ಲಿ ಜನ ಬದುಕನ್ನ ಕಟ್ಕೊಂಡಿದ್ದಾರೆ. ಅಂತ ಸಮಯದಲ್ಲಿ ಆಗುವಂತಹ ಈ ವಾರ್ ಇದೆಯಲ್ಲ, ಆ ಸಮಯಕ್ಕೆ ಜನರಿಗೆ ಒಂದು ಮೆಂಟಲಿ ಅವರು ಫಿಕ್ಸ್ ಆಗಿರ್ಬೇಕು. ಈ ಸಮಯಕ್ಕೆ ಇಲ್ಲಿ ಫೋರ್ಸ್ ಆಪರೇಷನ್ ಮಾಡ್ತಾ ಇದೆ, ಅದು ಅವ್ರಿಗೆ ತಿಳಿಬೇಕು. ಮತ್ತೆ ನಾವು ಕೂಡ ಅಲರ್ಟ್ ಆಗಿರ್ಬೇಕು ಅನ್ನೋ ಕಾರಣಕ್ಕೋಸ್ಕರ
ವಾಯುಸೇನೆಯ ಕಾರ್ಯಾಚರಣೆಯಲ್ಲಿ ಸೈರನ್ ಹಾಕ್ತಾರೆ. ಅದು ಕೂಡ ನಾಳೆ ಮಾಕ್ ಡ್ರಿಲ್ ನಲ್ಲಿ ಅದನ್ನು ಕೂಡ ಒಂದು ರೀತಿಯಲ್ಲಿ ರಿಹರ್ಸಲ್ ಮಾಡ್ತಾರೆ. ಮುಂದುವರೆದು ನೋಡ್ತಾ ಹೋದ್ರೆ ಕೆಲವು ಟವರ್ ಗಳಿರುತ್ತೆ, ಪವರ್ ಟವರ್ಗಳು, ಅಲ್ಲಿಂದ ಎಲ್ಲಾ ಕಡೆಗೂ ಕೂಡ ಪವರ್ ಸಪ್ಲೈ ಆಗ್ತಾ ಇರುತ್ತೆ. ಅಂತ ಟವರ್ ಗಳನ್ನ ಸೇಫ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂತ ಹೇಳಿದ್ರೆ ವೈರಿ ರಾಷ್ಟ್ರ ಇದೆಯಲ್ಲ, ಆ ಪವರ್ ಗಳನ್ನ ಟಾರ್ಗೆಟ್ ಮಾಡಿ, ಪವರ್ ಸೆಂಟರ್ ಗಳನ್ನ ಟಾರ್ಗೆಟ್ ಮಾಡಿ ಡೆಮಾಲಿಷ್ ಮಾಡುತ್ತೆ, ಡೆಸ್ಟ್ರಾಯ್ ಮಾಡುತ್ತೆ. ಯಾಕಂತ ಹೇಳಿದ್ರೆ ಆಗ ನಮ್ಮ ಸೇನೆಯ ಕೈಕಟ್ಟಿ ಹಾಕುವಂತ ಕೆಲಸಗಳಾಗುತ್ತೆ. ಇಂಥ ಸಮಯದಲ್ಲಿ ಆ ಪವರ್ ಟವರ್ ಗಳನ್ನ ಸೇಫ್ ಮಾಡ್ಕೊಳ್ಳೋದಕ್ಕೆ ಏನೇನ್ ತಯಾರಿ ಬೇಕು ಅದರ ಒಂದು ತಯಾರಿಯು ಕೂಡ ನಾಳೆಗಾಗುತ್ತೆ. ಅಂದ್ರೆ ಅದಕ್ಕೊಂದು ಪೂರ್ವ ನಿಯೋಜನೆ ಅಥವಾ ಪೂರ್ವ ತಯಾರಿ ಬೇಕಲ್ಲ, ಅದಕ್ಕೊಂದು ರಿಹರ್ಸಲ್ ಬೇಕಲ್ಲ, ಆ ತಯಾರಿ ಹೆಂಗ್ ಮಾಡ್ಕೋಬೇಕು, ಹೆಂಗ್ ಗಾರ್ಡ್ ಮಾಡ್ಬೇಕು ಅನ್ನೋದು. ಮತ್ತೆ ಜನ ಈ ಗುಂಡಿನ ಚಕಮಕಿ ಆಗುವಾಗ ಸಹಜವಾಗಿ ಜನ ಭಯಬೀಳ್ತರಾಗ್ತಾರೆ, ಬಂಕರ್ ಗಳಲ್ಲಿ ಹೋಗಿ ಆಶ್ರಯವನ್ನ ಪಡಿತಾರೆ. ನಾವು ಹೇಗೆ ನಮ್ಮನ್ನು ರಕ್ಷಣೆ ಮಾಡ್ಕೊಳ್ಬೇಕು ಅನ್ನೋದು ಕೇವಲ ಇದು ಸೇನೆ ನಡುವೆ ನಡೆಯುವಂತ ಯುದ್ಧ ಅಲ್ಲ. ಆ ಸುತ್ತಮುತ್ತ ಇರುವಂತ ಪರಿಸರದಲ್ಲಿ ಎಲ್ಲಿ ಗ್ರಾಮದ ಜನರಿರ್ತಾರೆ ಅವರೆಲ್ಲರೂ ಕೂಡ ಇಂಥ ಸಮಯಕ್ಕೆ ಮೆಂಟಲಿ ಮತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಸಿದ್ಧರಾಗಿರ್ಬೇಕು. ಆ ಕಾರಣದಿಂದ ಅಲ್ಲೂ ಕೂಡ ಒಂದಿಷ್ಟು ಯಾವ ರೀತಿ ನಾವು ರಕ್ಷಣೆ ನಮ್ಮನ್ನು ಮಾಡ್ಕೋಬೇಕು ಅನ್ನೋದ್ರ ಕುರಿತಾಗಿಯೂ ಕೂಡ ಇದು ಮಾಕ್ ಡ್ರಿಲ್ ನಡೆಯುತ್ತೆ. 1971 ಶ್ರೀಪಾದ್ ಪಾಟೀಲ್ ಬಾಂಗ್ಲಾ ವಿಮೋಚನೆಯ ಸಮಯದಲ್ಲಿ ಈ ಮಾಕ್ ಡ್ರಿಲ್ ಅನ್ನ ಮಾಡಿದ್ರು. ಅದಾದ ನಂತರ 54 ವರ್ಷಗಳ ನಂತರ ಈಗ ಭಾರತ ಮಹತ್ವದವಾದ ಈ ಭಯೋತ್ಪಾದನೆ ವಿರುದ್ಧ ಒಂದು ದೊಡ್ಡ ತಿರುವನ್ನ ಪಡೆದುಕೊಳ್ಳುವತ್ತ ಆ ಹೋರಾಟದತ್ತ ಈಗ ಭಾರತ ಹೊರಟಿದೆ. ಅದಕ್ಕೆ ಪ್ರಮುಖವಾಗಿ ಪಾಕಿಸ್ತಾನದ ನೆಲೆಗಳನ್ನ ಧ್ವಂಸ ಮಾಡುವಂತ ಸಮಯ. ಪಾಕಿಸ್ತಾನವೂ ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡುತ್ತೆ. ಪಾಕಿಸ್ತಾನದಲ್ಲೂ ಕೂಡ 6 ಲಕ್ಷ ಸೋಲ್ಜರ್ಸ್ ಇದ್ದಾರೆ, ಆಕ್ಟಿವ್ ಸೋಲ್ಜರ್ಸ್, ಅವರು ಕೂಡ ನಮ್ಮ ಮೇಲೆ ಅಟ್ಯಾಕ್ ಮಾಡ್ತಾರೆ. ನಮ್ಮಲ್ಲಿ 14 ಲಕ್ಷ ಇದ್ದಲ್ಲ, ಅದ್ರ ಕತೆ ಬೇರೆ. ಆದ್ರೆ ಆ ಸಮಯದಲ್ಲಿ ಆಗುವಂತ ಸಾವು ನೋವು ಇದರ ತೀವ್ರತೆಯನ್ನ ಕಮ್ಮಿ ಮಾಡೋದು ಅಥವಾ ನಾಗರಿಕರು ನಾವು ಏನೇನ್ ಮಾಡಬೇಕು, ಆ ಸಮಯಕ್ಕೆ ನಾವು ಹೇಗೆ ಮೆಂಟಲಿ ಸ್ಟ್ರಾಂಗ್ ಆಗಿರ್ಬೇಕು, ಇದೆಲ್ಲವೂ ಕೂಡ ಈ ಮಾಕ್ ಡ್ರಿಲ್ ನಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ನಾಗರಿಕರಿಗೆ ತಿಳಿಸುವಂತ ಪ್ರಯತ್ನ. LOC ಲೈನ್ ಆಫ್ ಕಂಟ್ರೋಲ್, ಭಾರತದ ಗಡಿಭಾಗದಲ್ಲಿ ನಡೆಯುವಂತ ಯುದ್ಧದ ಸಮಯದಲ್ಲಿ ನಾವು ಅಲ್ಲಿ ಗಡಿಭಾಗದ ಜನರು ಹೇಗಿರಬೇಕು ಅನ್ನೋದು ಇದರ ಒಂದು ಮೂಲ ಉದ್ದೇಶ ಆಗಿದೆ. ಮುಂದುವರೆದು ಶ್ರೀಪಾದ್ ಪಾಟೀಲ್ ನಾವು ಗಮನಿಸ್ತಾ ಹೋದ್ರೆ ನೋಡಿ, ನಾಳೆಗೆ ಇದೇನ್ ನಡೆಯುತ್ತೆ, ಇದು ಯಾವುದರ ಸಂದೇಶ ಅಂತ ಹೇಳಿದ್ರೆ ಭಾರತ ಕೈಕಟ್ಟಿ ಕುಳಿತಿಲ್ಲ. ಭಾರತದ ಸೇನೆ, ಭಾರತದ ಸರ್ಕಾರ ಪಾಕಿಸ್ತಾನದ ಹುಟ್ಟಡಗಿಸೋದಕ್ಕೆ ಮಾಡ್ತಾ ಇರುವಂತ ಎಲ್ಲಾ ತಯಾರಿಯ ಭಾಗವಾಗಿ ಅಥವಾ ಎಲ್ಲಾ ಸನ್ನದ್ಧತೆಯ ಭಾಗವಾಗಿ ನಾಳೆಗೆ ಅಂತಿಮ ಹಂತದ ಒಂದು ಮಾಕ್ ಡ್ರಿಲ್ ಎಲ್ಲವೂ ಕೂಡ ಸಿದ್ಧವಾಗಿದೆ. ಅದನ್ನೀಗ ಟ್ರಯಲ್ ಮಾಡೋದು ಮಾತ್ರ ಬಾಕಿ ಇದೆ. ಆ ಕಾರಣದಿಂದ ಭಾರತೀಯ ಸೇನೆ ಈಗ ನಾಳೆಗೆ ಈ ನಾಗರಿಕರ ರಕ್ಷಣಾ ಕಾರ್ಯಪಡೆ ಇದೆಯಲ್ಲ ಅದನ್ನ ಮಾಡೋದಕ್ಕೆ ಹೊರಟಿದೆ. ಸದ್ಯಕ್ಕೆ ಬಹಳ ಕುತೂಹಲ ಇದೆ. ಯಾಕಂತ ಹೇಳಿದ್ರೆ ಇಷ್ಟು ಒಂದು ಹಂತವನ್ನ ದಾಟಾಗಿದೆ ಈಗ ಭಾರತ. ಪಾಕಿಸ್ತಾನ ಅಂತೂ ನಾಳೆಗೆ ಅದಕ್ಕೊಂದು ಕ್ಲಾರಿಟಿ ಸಿಗುತ್ತೆ. ಇಲ್ಲಿವರೆಗೂ ಕೂಡ ನಮ್ಮನ್ನು ಹೆದರ್ಸ್ತಾರೆ, ಗಡಿಯಲ್ಲಿ ಸೇನೆಗಳನ್ನ ಡಿಪ್ಲಾಯ್ ಮಾಡಿ, ಸಶಸ್ತ್ರ ಪಡೆಗಳನ್ನ ನಿಯೋಜನೆ ಮಾಡಿ ಒಂದ್ ರೀತಿಯಲ್ಲಿ ಯುದ್ಧದ ಕಾರ್ಮೋಡದ ರೀತಿಯಲ್ಲಿ ಬಿಂಬಿಸ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಮನಸ್ಸಲ್ಲಿ ಇರ್ಬೋದು. ಆದ್ರೆ ನಾಳೆಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನೋಡಿ, ಭಾರತ ಸುಮ್ನೆ ಇಲ್ಲ, ಭಾರತ ಸುಮ್ನೆ ಕುಳಿತಿಲ್ಲ, ಭಾರತ ಸುಮ್ನೆ ಅಂತೂ ಇರೋದೇ ಇಲ್ಲ. ಹಂಗಾಗಿ ನಾಳೆಗೆ ನಡೀತಾ ಇರುವಂತ ರಿಹರ್ಸಲ್ ಇದೆಯಲ್ಲ ಅದು ಸ್ಪಷ್ಟ ಸಂದೇಶ ರವಾನೆ ಮಾಡ್ತಾ ಇದೆ. ನಿಮ್ಮ ಮೇಲೆ ನಾವು ಅಟ್ಯಾಕ್ ಮಾಡೋದು ಪಕ್ಕ, ನಿಮ್ಮನ್ನ ನಿರ್ನಾಮ ಮಾಡೋದು ಪಕ್ಕ, ಭಯೋತ್ಪಾದಕ ನೆಲೆಗಳನ್ನ ಧ್ವಂಸ ಮಾಡೋದು ಪಕ್ಕ. ಆದ್ರೆ ಯಾವಾಗ ಏನು ಅನ್ನೋದನ್ನ ನೀವು ಕಾಯಿರಿ. ನಮ್ಮಲ್ಲೆಲ್ಲ ತಯಾರಿಗಳಾಗಿದ್ದಾವೆ, ನಮ್ಮಲ್ಲೆಲ್ಲವೂ ಕೂಡ ಅದಕ್ಕೆ ಸಿದ್ಧತೆಗಳಿದ್ದಾವೆ, ನಾವು ಸನ್ನದ್ಧರಾಗಿದ್ದೀವಿ ಅನ್ನೋ ಸಂದೇಶವನ್ನ ರವಾನಿಸಿದಂಗಿದೆ. ಬಹುಶಃ ಇದು ನಾಳೆಗೊಂದು ಸ್ಟ್ರಾಂಗ್ ಮೆಸೇಜ್ ರವಾನೆ ಆಗುತ್ತೆ ನಾಗರಿಕರಿಗೂ ಕೂಡ, ಹಾಗೆ ಪಾಕಿಸ್ತಾನಕ್ಕೂ ಕೂಡ, ಭಯೋತ್ಪಾದಕರಿಗೂ ಕೂಡ, ಹಾಗೆ ನಮ್ಮೆಲ್ಲ ಫೋರ್ಸ್ಗೂ ಕೂಡ, ನಮ್ಮೆಲ್ಲರಿಗೂ ಕೂಡ ಒಂದು ನಾಳೆ ನಮ್ಮ ಸೇನೆ, ನಮ್ಮ ಹೆಮ್ಮೆಯ ಸೇನೆ ನಾಳೆ ಮಾಕ್ ಡ್ರಿಲ್ ಮಾಡೋ ಮೂಲಕ ಒಂದು ಸಂದೇಶವನ್ನ ರವಾನಿಸುತ್ತೆ. ಶ್ರೀಪಾದ್ ಪಾಟೀಲ್. ಓಕೆ ರಂಜಿತ್, ಧನ್ಯವಾದ ಮಾಹಿತಿಗಾಗಿ.